ನಾನು ನಾನು ಅಲ್ಲ ಉಮಾಶ್ರೀ ಆಗಿದ್ರು ಹಿಂದೆನೂ ಕೂಡ ನಾನೇನು ಕೊಟ್ಟು ಯಾಕೆ ಕಿತ್ಕೊಂಡ್ರಿ? ಒಂದು ಮಹಿಳೆಗೆ ಯಾಕೆ ಅವಮಾನ ಮಾಡಿದ್ರು? ಅದು ನಿಮ್ಮ ಸಮಾಜದ ಮಹಿಳೆಗೆ ಅವಮಾನ ಮಾಡಿದ್ದೀರ ನೀವು. ಆದ್ದರಿಂದ ನಾನು ಡಿ ಕೆ ಶಿವಕುಮಾರ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಆಗ್ರಹ ಮಾಡ್ತೀನಿ, ಆ ಮಹಿಳೆಗೆ ಅವಮಾನ ಆಗಿದೆ, ತಿರುಗಿ ತಗೊಳ್ರಿ ಅವಳನ್ನ. ಗಾಯತ್ರಿ ಶಾಂತೇಗೌಡನೇ ತಗೊಳ್ಳಿ ನೀವು ವಾಪಸ್. ಅವ್ರಿಗಾಗಿರೋ ಅವಮಾನ ತಪ್ಪಿಸಿ. ಏನು ಎಮ್ಮ ಆಗಿರಲಿಲ್ವೇ? ಯಾರು ಉಮಾಶ್ರೀ ಅವ್ರು ಆಗಿರಲಿಲ್ವೇ? ಸಿದ್ದರಾಮಯ್ಯ ಸಿ ಎಂ ಆದಾಗೆಲ್ಲ ಆಗಿದ್ದಾರೆ. ಹಾಂ, ಇನ್ನೇನು ಸರ್ ಸಮಾಚಾರ? ಅದು ನಿಜಕ್ಕೂ ಕೂಡ ಇಸ್ ಮೆಚ್ಯೂರ್ಡ್ ಆ್ಯಕ್ಟಿವಿಟೀಸ್, ಮೆಚ್ಯೂರ್ ಮೂಮೆಂಟ್ ಇದೆಯಲ್ಲ ಡಿ ಕೆ ಶಿವಕುಮಾರ್ ನಮ್ಮ ಗಣರಾಜ್ಯ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯಗಳು ಕೇಂದ್ರ ಸರ್ಕಾರದೊಡನೆ ಒಳ್ಳೆ ಬಾಂಧವ್ಯ ಇಟ್ಕೊಂಡು ತನ್ನ ಅಭಿವೃದ್ಧಿಗೆ ಕಾರಣ ಆಗ್ತಾವೆ. ಇಲ್ಲಿ ಹಿಂದೆ ಏನಾಗಿತ್ತು? ಇದೇ ಹಿಂದಿನ ಮುಖ್ಯಮಂತ್ರಿ ಯಾರೋ ನನ್ನ ಕರೆಯೋಕ್ಕೆ ನಾನೇ ಅಲ್ಲ ರೀ, 3 ತಿಂಗಳಿಗೊಮ್ಮೆ ಒಂದು ಮೀಟಿಂಗ್ ನಡೆಯುತ್ತೆ, ಫೈನಾನ್ಸ್ ಮೀಟಿಂಗ್. ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಮೆಂಬರ್ಸು. ನಮ್ಮ ರಾಜ್ಯಕ್ಕೆ ದುಡ್ಡು ಬೇಕು, ನಮ್ಮ ರಾಜ್ಯಕ್ಕಿಂತ ಪ್ರೋಗ್ರಾಮ್ ಬೇಕು ಅಂತ ಸ್ವತಃ ಪ್ರಧಾನಮಂತ್ರಿಗಳು ಪ್ರಿಸೈಡ್ ಮಾಡಿ ತಗೊಳ್ಳುವಂಥ ಮೀಟಿಂಗ್. ಒಂದು ಮೀಟಿಂಗ್ ಆದರೂ ಹೋದ್ರೇನ್ರಿ? ಈ ಮಾಜಿ ಮುಖ್ಯಮಂತ್ರಿ ಒಂದು ಮೀಟಿಂಗ್ ಆದರೂ ಯಾವನ್ನ ಕಳಿಸೋದು? ಕೃಷ್ಣಬೈರೇಗೌಡ ಅವನು ಯಾವನ? ಇಷ್ಟೇ ನಿಮಗೆ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ನಿಮಗಿದ್ದಂಥ ಕಾಳಜಿ ಇಷ್ಟೇ. ಬಟ್ ಅದೇ ಶಿವಕುಮಾರು ಪ್ರಧಾನಮಂತ್ರಿಗಳ ಹತ್ರ ಕೂತ್ಕೊಂಡು, ಸರ್ ನಾವು ನಿಮ್ಮ ಜೊತೆಗಿರ್ತೀವಿ, ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲ ರೀತಿ ಸಪೋರ್ಟ್ ಕೊಡ್ತೀವಿ, ನಮ್ಮ ಕೆಲಸ ಮಾಡಿಕೊಡಿ, ನಮ್ಮ ರಾಜ್ಯದ ಅಭಿವೃದ್ಧಿಗೆ ಸಹಾಯಕರಾಗಿ. ಎಂಥ ಮಾತು ಇದು! ಅಯ್ಯೋ, ರಿಯಲಿ ಇವೆಲ್ಲ ಪ್ಲಸ್ ಆಗ್ತಾ ಇದೆ ಪ್ರಧಾನಮಂತ್ರಿ. ಏಕೆಂದರೆ ಕೇಂದ್ರ ಸರ್ಕಾರದೊಡನೆ ಸಂಬಂಧ ಇಟ್ಕೊಂಡು ಹೋಗ್ಬೇಕಲ್ಲ. ನೀವು ನೋಡಿ, ಮೊನ್ನೆ 4,000 ಕೋಟಿ ಚಿಲ್ಲರೆ ಕೊಟ್ಟರು. ಹಿಡ್ದು ದಿವಸ ಏನಾಗ್ತಾಯಿತ್ತು, ಕಟ್ಟಾಗ್ತಾಯಿತ್ತು ಪೂರ. ಯಾವಾಗ ಶಿವಕುಮಾರ್ ಸೌಹಾರ್ದಯುತವಾದ ಸಂಬಂಧಕ್ಕೆ ನೇರ ಪ್ರಧಾನಮಂತ್ರಿಗಳನ್ನು ಕಂಡು ಮಾತಾಡಲಿಕ್ಕೆ ಶುರು, 4,300 ಕೋಟಿ ಬಂದ್ಬಿಡ್ತೀರಿ. ಹಾಗಾಗಿ ನಿಮ್ಮ ದುರಂಕಾರ, ನಿಮ್ಮ ಸ್ವಾರ್ಥ ರಾಜ್ಯವನ್ನು ಎಲ್ಲೆಲ್ಲೋ ತೊಗೊಂಡು ಹೊರಟಿತ್ತು. ಅದು ಈಗ ಸರಿಯಾಗ್ತಾ ಇದೆ. ನೀವು ಸಪೋರ್ಟ್ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ನಾನೇ ನೀನು ಎಲ್ಲಪ್ಪ ನಿಂದು ಮುಗೀತು ನಡಿ ಆಯ್ತಲ್ಲ, ಆಯ್ತು. ಹೋಗ್ಬೇಕಾಗಿತ್ತು ಪ್ರಮಾಣ ವಚನ ಸ್ವೀಕಾರಕ್ಕೆ. ಮಾಜಿ ಮುಖ್ಯಮಂತ್ರಿಗಳು ಹೋಗಿ ಎಲ್ರಿಗೂ ಆಶೀರ್ವಾದ ಮಾಡಿ ಒಳ್ಳೆತನದಲ್ಲಿ ಹೋಗ್ರಪ್ಪ, ನಡ್ಸ್ಕೊಂಡು ಹೋಗಿ ಅಂತ ಹೇಳ್ಬೇಕು. ಅದು ದುರಂಕಾರ, ಸ್ವಾರ್ಥ ಮತ್ತು ಅಲ್ಲ. ಇದೇನಾಗುತ್ತೆ, ನಾನು ಹೇಳ್ತಾ ಹೋದರೆ ಈ ವಿಷಯನಾದರೂ ಬಿಟ್ಟೇ ಇಲ್ಲ ಸಿದ್ದರಾಮಯ್ಯನ ಮಾಡೋದನ್ನ ಅಂತ. ನಾನು ಇರೋ ವಿಚಾರ ವಸ್ತುಸ್ಥಿತಿ ಹೇಳ್ತೀನಿ. ನನಗೇನು ಸಿದ್ದರಾಮಯ್ಯ ಅಂತ ಆಸ್ತಿ ಇಸ್ಕೊಬಿಟ್ಟೆ? ನಥಿಂಗ್. ನಮಗೇನಿದೆ ಇರೋ ವಿಚಾರ ಹೇಳೋಕ್ಕೆ? ಇಡೀ ರಾಜ್ಯದಲ್ಲಿ ನಾನು ಒಬ್ಬನೇಪ್ಪ ಹೇಳ್ತಾ ಹೋಗಿ, ನೀನು ಸರಿ ಇಲ್ಲ, ನಿನ್ನ ನಡವಳಿಕೆ ಸರಿ ಇಲ್ಲ, ನಿನ್ನ ಕಾರ್ಯಕ್ರಮ ಸರಿ ಹೇಳ್ತಾ ಹೋದವ್ರು ಯಾರು? ಅದು ಬೇಕಾಗಿತ್ತು ನೀವು. ಹಾಗಾದ್ರೆ ಜನತಂತ್ರ ವ್ಯವಸ್ಥೆ ಜೈ ಅನ್ನೋದಷ್ಟೇನಾ? ಜೈ ಅನ್ನೋದಷ್ಟೇನಾ? ಸಾಧ್ಯ. ನಾನು ನಮ್ಮ ಮಾಧ್ಯಮದ ಸ್ನೇಹಿತರೆಲ್ಲ ವಿನಂತಿ ಮಾಡ್ತೀವಿ, ಸ್ವಲ್ಪ ಇದು ನಾಡಿನ ಎಲ್ಲ ಕಡೆಗೂ ಬರೋ ಥರ ಮಾಡಿ ದಯವಿಟ್ಟು. ಯಾಕೆಂತಾರೆ ಇಟ್ಸ್ ಎನ್ ಇಂಪಾರ್ಟೆಂಟ್ ಇಶ್ಯೂ ಇದು. ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ, ಕಾವೇರಿ ಬಗ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.